Hi, hello friends, Namaskara. Welcome back to my YouTube channel. ಇವತ್ತಿನ ವ್ಲಾಗ್ ಕಂಪ್ಲೀಟ್ಲಿ ಟ್ರಾವೆಲಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ವಿ ಆರ್ ಟೇಕಿಂಗ್ ಅವರ್ ಕಿಡ್ಸ್ ಟು ಸಮ್ ಇಂಟ್ರೆಸ್ಟಿಂಗ್ ಪ್ಲೇಸ್. ಡೂ ವಾಚ್. ನನ್ನ ತಮ್ಮನೇಲಲ್ಲೇ ನಿಮಗೆ ಗೊತ್ತಾಗಿರುತ್ತೆ ನಾವು ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ. ಬಟ್ ಯು ಹ್ಯಾವ್ ನೋ ಎಂಡ್ಸ್. ಅಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಮತ್ತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇನ್ಫ್ಯಾಕ್ಟ್ ಕಿಡ್ಸ್ ಮತ್ತು ದೊಡ್ಡವರು ಇಬ್ಬರು ಕೂಡ ಎಂಜಾಯ್ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಪ್ಲೇಸ್. ಆ ಪ್ಲೇಸಲ್ಲಿ ನಾವೇನೇನು ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನಿಮಗೆ ಈ ಕಂಪ್ಲೀಟ್ ವೀಡಿಯೋನ ನೋಡಿ, ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ, ನಿಮಗೆ ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ, ನೀವು ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಪ್ರತಿಯೊಂದೂ ನಾನು ಅಪ್ಡೇಟ್ ಮಾಡಿರ್ತೀನಿ. ಸೊ ನಾವೆಲ್ಲರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ಕೊಂಡು ವಿ ಆರ್ ಸ್ಟಾರ್ಟೆಡ್. ಸಿನ್ಸ್ ನಾವು ಅಮ್ಮಂದಿರು ಮಕ್ಕಳನ್ನ ಕರ್ಕೊಂಡು ಹೋಗ್ತಿರೋದ್ರಿಂದ ವಿ ಆಪ್ಟ್ ಕ್ಯಾಬ್ ಆ್ಯಕ್ಚುಲಿ. ಇಟ್ ಈಸ್ ಆಲ್ಮೋಸ್ಟ್ ನಮ್ಮ ಪ್ಲೇಸಿಂದ ಆ ಪ್ಲೇಸ್ಗೆ ಆಲ್ಮೋಸ್ಟ್ 15 to 16 ಕಿಲೋಮೀಟರ್ಸ್ ಇತ್ತು, ಲೈಕ್ ರಾಜರಾಜೇಶ್ವರಿ ನಗರಿಂದ. ಆ್ಯಂಡ್ ನಾವು ಹೋಗ್ತಿರೋ ಪ್ಲೇಸ್ ಬಂದು ದ ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ. ಸೊ ಅಲ್ಲಿ ಕನಕಪುರ ರೋಡಲ್ಲಿರೋದದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅಲ್ಲಿಗೆ ನಾವೆಲ್ಲರೂ ಹೊರಡ್ತಿದ್ದೀವಿ ಬಿಕಾಸ್ ಕೆಲವೊಬ್ಬರು ಒಪಿನಿಯನ್ನ ತಗೊಂಡು ನಾವು ಈ ಪ್ಲೇಸ್ಗೆ ಹೋಗ್ತಿರೋದು. ಬಿಕಾಸ್ ಮಕ್ಕಳು ಶುಡ್ ಫೀಲ್ ಇಟ್ ಆ್ಯಂಡ್ ಎಂಜಾಯ್ ಇಟ್. ಆ ಕಾರಣಕ್ಕೋಸ್ಕರನೇ ನಾವು ಬರ್ಡ್ಸ್ ಆಫ್ ಪ್ಯಾರಡೈಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಸ್ ಯು ಆಲ್ ನೋ, ಲೈಕ್ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಎಷ್ಟಿರುತ್ತೆ ಅಂತ ನೀವು ಪ್ರಿಡಿಕ್ಟ್ ಮಾಡಿರೋ ಟೈಮ್ಗಿಂತ ವಿ ಆರ್ ಗೋಯಿಂಗ್ ಟು ಬಿ ರೀಚ್ ಲೇಟ್ ಓನ್ಲಿ. ಸೊ ನಾವು 12 o'clock ಅಷ್ಟೊತ್ತಿಗೆ ಹೊರಟ್ವಿ. ಆದರೆ ಇಲ್ಲಿ ನೀವು ಒಂದು ಸತಿ ಎಂಟ್ರಿ ಟಿಕೆಟ್ ತೊಗೊಂಡ್ರೆ ತುಂಬ ರಶ್ ಇತ್ತು ಅಂತಂದರೆ ದೇ ವಿಲ್ ಬಿ ಫಿನಿಶ್ ಇಟ್ ಅಪ್ ಇನ್ 1.5 hour. ಅಥವಾ ಸ್ಲಾಟ್ಸ್ ಎಲ್ಲ ಫ್ರೀ ಆಗಿತ್ತು, ರಶ್ ಕಮ್ಮಿ ಇತ್ತು ಅಂತಂದರೆ ದೇ ವಿಲ್ ಗಿವ್ ಕಂಪ್ಲೀಟ್ ಟೈಮ್ ಫಾರ್ ಯು. ಬಿಕಾಸ್ ನಾವು ಬಟ್ ನಿಮ್ಗೆ ಅವರು ಟೈಮ್ ಬೇಸಿಸ್ ಮೇಲೇ ಬಿಡೋದು. ವೀಕೆಂಡ್ಸಲ್ಲಿ ಮೋಸ್ಟ್ಲಿ ಸ್ವಲ್ಪ ರಶ್ ಇರುತ್ತೆ ಅಂತಲೇ ಅನ್ಕೋಬೋದು. ನಾವು ಇವಾಗ ಫೈನಲಿ ರೀಚ್ ಆಗಿದ್ದೀವಿ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ. ಆ್ಯಂಡ್ ಅಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ಗೆ ಏನೇನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ, ವೀಡಿಯೋದಲ್ಲೇ ಇರುತ್ತೆ, ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಪರ್ ಹೆಡ್ ಎಂಟ್ರಿ ಫೀ ಬಂದು 200 rupees ಇರುತ್ತೆ. ಇನ್ನು ಎಲ್ಲ ಆ್ಯಕ್ಟಿವಿಟೀಸ್ಗೂ 200 ಚಾರ್ಜ್ ಮಾಡ್ತಿದ್ದಾರೆ. ಇಫ್ ಯು ಟೇಕ್ 2 ಆ್ಯಕ್ಟಿವಿಟೀಸ್ ಆ್ಯಂಡ್ 1 ಚೆಕ್-ಇನ್ ಅಂತ ತೊಗೊಂಡ್ರೆ ದೇ ವಿಲ್ ಗಿವ್ 100 rupees ಆಫ್. ಸೊ ನಮ್ಮ ಮಕ್ಕಳೆಲ್ಲ ತುಂಬ ಚಿಕ್ಕವರು ಇರೋದ್ರಿಂದ ನಾನು ಫಸ್ಟಿಗೆ ಏನು ಅಂದ್ಕೊಂಡೆ ಅಂದರೆ ಇವರಿಗೆ ಆ್ಯಕ್ಟಿವಿಟೀಸಿಗೆ ತೊಗೋಬೇಕೋ ಬೇಡವೋ ಅಂತ ನನಗೆ ಡೌಟ್ ಇತ್ತು. ಬಟ್ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು ವಾಟ್ ಆಲ್ ದ ಆ್ಯಕ್ಟಿವಿಟೀಸ್ ಆರ್ ಮೆನ್ಷನ್ಡ್ ಇಯರ್. ಲೈಕ್ ಹಾರ್ಸ್ ವಾಕ್ ಇರ್ಬೋದು, ATV ರೈಡ್ ಇರ್ಬೋದು, ಆಮೇಲೆ ಜಿಪ್ ಲೈನ್ ಇರ್ಬೋದು, ಆ್ಯಂಡ್ ಫಿಶಿಂಗ್ ಎಲ್ಲನೂ ಇದೆ ಇಲ್ಲಿ. ಯು ಕ್ಯಾನ್ ಗಿವ್ ಅ ಟ್ರೈ. ಸೊ ನನಗೇನಿಸ್ತು ಅಂತಂದರೆ ಇವ್ರು ಎಲ್ಲರೂ ಚಿಕ್ಕವರಿದ್ದಾರಲ್ವ, ನಾವು ಟಿಕೆಟ್ ತೊಗೊಂಡ್ಮೇಲೆ ಮತ್ತು ಸುಮ್ಮನೆ ಅಳ್ತಾ ಇದ್ದರೆ ವೇಸ್ಟ್ ಆಗಿಬಿಡುತ್ತೆ. ಎನಿವೇಸ್ ನಮಗೂ ಏನು ಅಷ್ಟೊಂದು ಕ್ರೇಜ್ ಇಲ್ಲ ಯಾವುದ್ರಲ್ಲಾದ್ರೂ ಆಟಾಡೋದಕ್ಕೆ. ಬಟ್ ಜಿಪ್ಲೈನ್ ತುಂಬ ಶಾರ್ಟ್ ಡಿಸ್ಟೆನ್ಸು ಇತ್ತು. ಸೊ ಹಾಗಾಗಿ ನನಗೆ ಇಂಟ್ರೆಸ್ಟ್ ಇತ್ತು ಜಿಪ್ಲೈನ್ ಆಡೋದಕ್ಕೆ. ಬಟ್ ಅದು ತುಂಬ ಶಾರ್ಟ್ ಡಿಸ್ಟೆನ್ಸ್, ನಾವು ಕಣ್ಮುಚ್ಚಿ ಹಿಂಗೆ ಕಂಡುಬಿಡೋದ್ರೊಳಗಡೆ ನಾವು ಡೆಸ್ಟಿನೇಷನ್ ರೀಚ್ ಆಗಿಬಿಡ್ತಿದ್ವಿ. ನನಗೇನು ಅಷ್ಟೊಂದು ಅಡ್ವೆಂಚರಸ್ ಅಂತ ಅನಿಸಿಲ್ಲ. ಸೊ ಹಾಗಾಗಿ ನಾನು ಜಿಪ್ಲೈನ್ ತೊಗೋಬೇಕು ಅಂತಲೂ ಏನು ಅಂದ್ಕೊಂಡಿಲ್ಲ. ಶ್ರೀನಿಕಾಗೆ ನೋಡೋಣ ಇಫ್ ಶಿ ಲೈಕ್ ಹಾರ್ಸ್ ರೈಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅವಳಿಗೆ. ಒಂದು ಸತಿ ಮಕ್ಕಳೆಲ್ಲ ಆಟಾಡೋದು ನೋಡಿದ್ರೆ ನಾನು ಆಟಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಆ ಥರ ಏನಾದ್ರು ಇತ್ತು ಅಂತಂದರೆ ಬೇಕಾದರೆ ಶ್ರೀನಿಕಾಗೆ ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಬಟ್ ನಾವೆಲ್ಲರೂ ಏನು ಮಾಡಿದ್ವಿ ಅಂತಂದರೆ ಜಸ್ಟ್ ಚೆಕ್-ಇನ್ಗಷ್ಟೇ ನಾವು ಇದು ತೊಗೊಂಡಿದ್ದು, ಟಿಕೆಟ್ ತೊಗೊಂಡಿದ್ದು ಎಲ್ರಿಗೂ ಪರ್ ಹೆಡ್ 200. ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿ ಬಂತು. ಆಮೇಲೆ ಫುಡ್ ಅಂತ ಬಂದರೆ ಒಳಗಡೆ ಲೈಕ್ ಫ್ರೈಡ್ ರೈಸಸ್, ಮ್ಯಾಗಿ, ಆಮೇಲೆ ಸ್ವಲ್ಪ ಜ್ಯೂಸು, ಚಿಪ್ಸ್ ಆ ಥರದ್ದೆಲ್ಲ ಇರುತ್ತೆ. ಇಫ್ ಯು ಕ್ಯಾನ್, ನೀವು ಊಟ ಮಾಡ್ಕೊಂಡು ಬಂದರೂ ಓಕೆನೇ, ಅಥವಾ ಊಟ ಮಾಡಿದೆ ಹಾಗೆ ಬಂದ್ರೂ ಯು ವಿಲ್ ಗೆಟ್ ಫುಡ್ ಇಯರ್. ಬಟ್ ಓಕೆ ಕೈಂಡ್ ಆಫ್. ಮಕ್ಕಳಿಗೆಲ್ಲ ಸ್ವಲ್ಪ ಚಾಕ್ಲೇಟ್ಸು ಅಂಥದ್ದೆಲ್ಲ ತೊಗೊಂಡು ಬಂದಿದ್ರು ಮಾಂಸ. ನಾನೇನಾದರೂ ತೊಗೋಬೇಕು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಕ್ಯಾಬಲ್ಲಿದ್ವಿ ಆ್ಯಂಡ್ ಏನೂ ತೊಗೊಂಡೋಗೋಕ್ಕೆ ಆಗಿಲ್ಲ ನನಗೆ. ಮಾನಸನೇ ಚಕ್ಲಿ ಮತ್ತು ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ರು. ಅದೊಂದು ಸ್ವಲ್ಪ ತಿಂದ ಮೇಲೆ ಚೂರು ಎನರ್ಜಿಟಿಕ್ ಫೀಲ್ ಆಯಿತು. ಚಾಕ್ಲೇಟ್ ಗಿವ್ ಸಮ್ ಎನರ್ಜಿ. ಬಟ್ ಹಂಗಂತ ಯಾವಾಗಲೂ ಚಾಕ್ಲೇಟ್ ತಿಂತಾ ಇರೋದಕ್ಕೆ ಆಗೋಲ್ಲ. ಸೊ ನಮ್ಮ ಒಂದು ಟೈಮ್ ಸ್ಟಾರ್ಟ್ ಆಯ್ತು ಈಗ. we can hold the animals in our hand. ಸೊ ಫಸ್ಟು 1.5 minutes ಟೈಮ್ ಕೊಟ್ಟರು, ಏನೇನಿದೆ ನೋಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ನಾವು ಎಲ್ಲನೂ ನೋಡಿಕೊಂಡು ಬಂದ್ವಿ. ಅದಾದಮೇಲೆ ಅಲ್ಲಿ ಇರ್ತಾರಲ್ವ ವಾಲಂಟಿಯರ್ಸ್, ಅವರು ನಮಗೆ ಒಂದೊಂದೇ
ಆ್ಯನಿಮಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಒಂದೊಂದೇ ಆ್ಯನಿಮಲ್ನ ನಮಗೆ ಕೊಟ್ಟರು. ಇಲ್ಲಿರೋ ಆ್ಯನಿಮಲ್ ಎಲ್ಲ ಯಾವುದು ಲೋಕಲ್ ಆ್ಯನಿಮಲ್ಸ್ ಅಲ್ಲ, ಇವರೆಲ್ಲ ಮೋಸ್ಟ್ಲಿ ಇಂಪೋರ್ಟೆಡ್ ಆ್ಯನಿಮಲ್ಸ್ನ ಇವರು ತರಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ನಮಗೂ ನೋಡೋಕ್ಕೆ ಸ್ವಲ್ಪ ಕ್ವೈಟ್ ಎಕ್ಸೈಟೆಡ್ ಅಂತಲೇ ಅನ್ನಿಸ್ತು. ಎಲ್ಲನೂ ನೋಡ್ಕೊಂಡು ನಾವು ಕೂತ್ಕೊಂಡ್ವಿ. ಆಮೇಲೆ ಕೈಯಲ್ಲಿ ಕೊಟ್ಟಾಗ ವಿ ಫೀಲ್ ಯಾವತ್ತೂ ನಾವು ಈ ಥರ, ಇನ್ಫ್ಯಾಕ್ಟ್ ಐ ಆಮ್ ನಾಟ್ ಅ ಪೆಟ್ ಲವರ್ ಆ್ಯಂಡ್ ಶ್ರೀನಿಕಾಗೂ ಸ್ವಲ್ಪ ಭಯನೇ. ನನಗೆ ಐ ಆಮ್ ನಾಟ್ ಪೆಟ್ ಲವರ್ ಅಂತಂದರೆ ಐ ಆಮ್ ನಾಟ್ ಅಗೇನೆಸ್ಟ್ ಟು ಇಟ್, ಬಟ್ ಸ್ಟಿಲ್ ಆ ಥರ ಕ್ರೇಜ್ ಎಲ್ಲ ನನಗೇನೂ ಇಲ್ಲ, ನನಗಾಗಲಿ ಮೇಘರಾಜ್ ಅವ್ರಿಗಾಗಲಿ. ಐ ಡೋಂಟ್ ನೋ ಇನ್ ಫ್ಯೂಚರ್ ಶ್ರೀನಿಕಾ ಲವ್ಸ್ ಪೆಟ್, ಪ್ರಾಬಬಲಿ ವಿ ಎನ್ಕರೇಜರ್, ಅದರ್ವೈಸ್ ನೋ. ಸೊ ಇವರು ಒಂದೊಂದೇ ಆ್ಯನಿಮಲ್ನ ತೊಗೊಂಡು ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಯಾವ ಆ್ಯನಿಮಲ್ಲು, ಅದರ ಹೆಸರು ಏನು, ಆಮೇಲೆ ಅದ್ರ ಕ್ವಾಲಿಟೀಸ್ ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಕಿಡ್ಸ್ ಲಿಟ್ರಲಿ ಕೆಲವೊಂದು ಸಲ ಸರ್ಪ್ರೈಸಿಂಗಾಗಿ ಅನಿಸುತ್ತೆ ಆ್ಯಂಡ್ ಅವರು ಒಂದು ಸ್ವಲ್ಪ ಎಂಜಾಯ್ ಕೂಡ ಮಾಡ್ತಾರೆ ಅದನ್ನೆಲ್ಲ ಮುಟ್ಟೋದಾಗಿರ್ಬೋದು. ನನಗಂತೂ ತುಂಬಾ ಖುಷಿಯಾಯಿತು. ಈ ರ್ಯಾಟ್ ಎಲ್ಲ ನಾವು ಮುಟ್ಟೇ ಇರಲ್ಲ, ರ್ಯಾಟ್ ಮೌಸ್ ಎಲ್ಲ, ಬಟ್ ದಿಸ್ ಇಸ್ ನಾಟ್ ರ್ಯಾಟ್ ಆರ್ ಮೌಸ್, ಸಮಥಿಂಗ್ ಡಿಫ್ರೆಂಟ್. ಅದೇನೋ ಹೆಸರು ಹೇಳಿದ್ರು, ನನಗೆ ಮರ್ತೋಗಿದೆ ಆ್ಯಕ್ಚುಲಿ. ಸೊ ಇದು ಗಿನಿಯಾ ಪಿಗ್. ನೋಡೋದಕ್ಕೆ ನಮಗೆ ಫೋಟೋದಲ್ಲಿ ಒಂಥರ ಕ್ಯೂಟ್ ಅನಿಸುತ್ತೆ, ಬಟ್ ಇಟ್ಸ್ ರಿಯಲಿ ಸ್ಟಿಂಕಿನ್ ಅಥವಾ ಸ್ವಲ್ಪ ಡರ್ಟಿಯಾಗಿ ಅನಿಸುತ್ತೆ. ಸೊ ಚೆನ್ನಾಗಿರುತ್ತೆ. ಅದ್ರ ಕಾಲಲ್ಲಿ ನಮ್ಮ ಮೇಲೆಲ್ಲ ಓಡಾಡ್ತಾ ಇದ್ರೆ ಅದೊಂಥರ ಚುಚ್ಚುತ್ತಂಗೆ ಫೀಲ್ ಆಗ್ತಿರುತ್ತೆ. ಸೊ ಶ್ರೀನಿಕಾ ಅದಕ್ಕೆ ಒಂದು ಸ್ವಲ್ಪ ಭಯ ಪಟ್ಕೊತಿದ್ಲು. ಅವಳಿಗೆ ನಾನು ಶಾರ್ಟ್ಸ್ ಬೇರೆ ಹಾಕ್ಬಿಟ್ಟಿದ್ದೆ, ಅವಳು ನಡೆದಾಡ್ತಿದ್ದೆ, ಅದು ಚುಚ್ತಾ ಇರುತ್ತಲ್ವ, ಸ್ವಲ್ಪ ಭಯ ಪಟ್ಕೊತಾ ಇದ್ಲು ಅವಳು. ಅದರ್ವೈಸ್ ಎಲ್ಲ ಆ್ಯನಿಮಲನ್ನು ಅವಳು ಇಟ್ಕೊಂಡು ಅವಳು ಎಂಜಾಯ್ ಮಾಡಿದ್ಲು. ಇದು ಶ್ರೀನಿಕನ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ನಾವು ಬರ್ತಾ ಇರೋದು. ಬಟ್ ಅನಿಕಾ ದ ಬಿಗ್ ಬ್ಯಾನ್ ಫಾರ್ಮ್ಸ್ಗೂ ಹೋಗಿದ್ಲಂತೆ, ವಿಚ್ ಇಸ್ ಲೊಕೇಟೆಡ್ ನಿಯರ್ ಕುಂಬ್ಳಗೋಡು ಕೆಂಗೇರಿ ಸೈಡು. ಸೊ ಫಸ್ಟ್ ನಾನು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದಂಗೆ ಮಾನಸ ಇಲ್ಲ, ನಾನು ಹೋಗಿದ್ದೆ ಅಲ್ಲಿ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ವಿ ಸೆಲೆಕ್ಟೆಡ್ ಬರ್ಡ್ಸ್ ಆಫ್ ಪ್ಯಾರಡೈಸ್. ಬಟ್ ಮಾನ್ಸನ್ ರಿವ್ಯೂ ಕೇಳಿದ್ರೆ ಶಿ ಟೋಲ್ಡ್ ದಟ್ ಅಲ್ಲಿಗಿಂತ ಇಲ್ಲಿ ತುಂಬಾ ಚೆನ್ನಾಗಿದೆ, ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನೂ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ಅನಿಕಾ ಅಂತೂ ಲಿಟ್ರಲಿ ಎಲ್ಲ ಆ್ಯನಿಮಲು ನನಗೆ ಫಸ್ಟ್ ಕೊಡಬೇಕು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಿದ್ದು. ಇದು ಒಂದು ಆ್ಯನಿಮಲ್ ಹೆಂಗಿದೆ ಅಂದರೆ ಅದ್ರ ಮೈ ಮೇಲೆಲ್ಲ ಮುಳ್ಳಿರುತ್ತೆ. ಇಫ್ ಎನಿಮೀಸ್ ಬಂದ ತಕ್ಷಣ ಅದು ಒಂಥರ ಬಾಲ್ ಥರ ಆಗಿಬಿಡುತ್ತೆ, ತುಂಬ ಚುಚ್ಚುತ್ತೆ ಅದು. ಅದನ್ನು ನಾವು ಟಿ ವಿಯಲ್ಲಿ ನೋಡಿದ್ವಿ, ಬಟ್ ಸ್ಟಿಲ್ ಈಗ ರಿಯಲ್ಲಾಗಿ ನೋಡೋದಕ್ಕೆ ಒಂಥರ ಸರ್ಪ್ರೈಸಿಂಗ್ ಆಗಿರುತ್ತೆ. ಲಿಟ್ರಲಿ ಅದು ಡಿಫೆನ್ಸ್ನ ಮಾಡ್ಕೊಳ್ಳೋದಕ್ಕೆ, ಅದು ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಅದ್ರ ಬಾಡಿ ಫುಲ್ಲು ಮುಳ್ಳಿರುತ್ತೆ ಆ್ಯಂಡ್ ಅದು ಹಿಂಗೆ ಫುಲ್ಲು ರೋಲ್ ಆಗಿಬಿಡುತ್ತೆ, ಬಾಲ್ ಥರ ಆಗಿಬಿಡುತ್ತೆ ಅದು ಎನಿಮೀಸ್ ಬಂದ ತಕ್ಷಣ. ಸೊ ರ್ಯಾಬಿಟ್ಸ್ ಆರ್ ದ ಕ್ಯೂಟ್ ಒನ್. ಬಟ್ ಒನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಮ್ಗೇನು ಗೊತ್ತಾಯಿತು ರ್ಯಾಬಿಟ್ ಬಗ್ಗೆ ಅಂತಂದರೆ, ಲೈಕ್ ರ್ಯಾಬಿಟ್ಗೆ ಯಾವ ಫುಡ್ ಇಷ್ಟ, ನಮಗೆ ಎಲ್ಲರಿಗೂ ಗೊತ್ತಿರೋ ಥರ ಅಥವಾ ಎಲ್ಲ ಪಿಕ್ಚರ್ಸಲ್ಲಿ ನಾವು ನೋಡಿರೋ ಥರ ರ್ಯಾಬಿಟ್ಗೆ ಕ್ಯಾರೆಟ್ ಇಷ್ಟ ಅಥವಾ ಕ್ಯಾರೆಟ್ ಕೊಡಬೇಕು ಅಂತೆಲ್ಲ ಹೇಳ್ತೀವಲ್ವ. ಬಟ್ ಕ್ಯಾರೆಟ್ ಈಸ್ ದ ಮೋಸ್ಟ್ ಅನ್ಹೆಲ್ದಿ ಫುಡ್ ಫಾರ್ ರ್ಯಾಬಿಟ್ಸ್ ಅಂತೆ, ಬಿಕಾಸ್ ಆಫನ್ ರ್ಯಾಬಿಟ್ ಕ್ಯಾರೆಟ್ಸ್ ತಿನ್ನೋದಿಲ್ವಂತೆ. ಇಫ್ ಅದು ಯಾವಾಗಲೂ ತಿಂತಾಯಿದ್ರೆ ಅದು ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗುತ್ತಂತೆ. ಸೊ ಗ್ರೀನ್ಸ್ ವುಡ್ ಬಿ ದ ರೆಕಮೆಂಡೆಡ್ ಫುಡ್ ಫಾರ್ ರ್ಯಾಬಿಟ್ಸ್. ಅದು ಬಿಟ್ಟರೆ ಇದು ಒಂದು ಆ್ಯನಿಮಲ್ಲು, ಐ ಡೋಂಟ್ ನೋ, ಐ ಫರ್ಗಾಟ್ ದ ನೇಮ್ಸ್ ಆಫ್ ದ ಆ್ಯನಿಮಲ್ಸ್ ಬಿಕಾಸ್ ಅದು ಯಾವುದು ಇಲ್ಲಿ ನಾವು ನಾರ್ಮಲಾಗಿ ನೋಡ್ತೀವಲ್ವ ಆ ಥರ ಆ್ಯನಿಮಲ್ಸ್ ಯಾವುದೂ ಅಲ್ವೇ ಅಲ್ಲ. ಆಮೇಲೆ ಕೆಲವೊಂದು ಆ್ಯನಿಮಲ್ಸ್ನ ನಂಗೆ ನೋಡ್ತಾ ಇದ್ರೆ ನಂಗೆ ಟಚ್ ಮಾಡಬೇಕು ಅನ್ನೋದು, ಟಚ್ ಮಾಡಬೇಕು, ಅದನ್ನ ಇಟ್ಕೋಬೇಕು ಅಂತಲೂ ಫೀಲ್ ಆಗಲಿಲ್ಲ. ನನಗೇನೋ ಒಂಥರ ಫೀಲ್ ಆಗ್ತಿತ್ತು ಅದನ್ನು ನೋಡ್ತಾ ಇದ್ದರೆ. ಅದಾದಮೇಲೆ ವಿ ಕೇಮ್ ಟು ಸ್ವ್ಯಾನ್ ಸೆಕ್ಷನ್. ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವ್ಯಾನ್ಸ್ ಆ್ಯಂಡ್ ಡಕ್ಸ್. ಸೊ ನೀವಿಲ್ಲೆಲ್ಲ ನೋಡ್ಬೋದು, ಕೆಲವೊಂದಷ್ಟು ನಾಟಿ ಡಕ್ಸ್ಗಳು ಇದ್ವು. ಆ್ಯಂಡ್ ಇದು ಮ್ಯಾನ್ ಮೇಡ್ ಡಕ್ಸ್ ಅಂತೆ. 27 ಸ್ಪೀಸೀಸ್ನ ಯೂಸ್ ಮಾಡಿ ದೆ ಕ್ರಿಯೇಟೆಡ್ ದ ಡಕ್ ಟು ಈಟ್ ಅಂತೆ. ಅಂದರೆ ಸೌತ್ ಅಮೇರಿಕಾದಲ್ಲಿ ಅವರು ಈಟ್ ಮಾಡೋದಕ್ಕೆ, ಅಂದರೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಅವರು ಆ ಡಕ್ನ ಅವರು ಕ್ರಿಯೇಟ್ ಮಾಡಿರೋದಂತೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ನಮಗೆ ಸ್ವ್ಯಾನ್ ಬಗ್ಗೆ ಇದ್ರವರೆಗೂ ನನಗೆ ಗೊತ್ತೇ ಇರಲಿಲ್ಲ. ಸೊ ಆ ಸ್ವ್ಯಾನ್ ಬಗ್ಗೆ ಈ ಪರ್ಸನ್ ನಮಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಲೈಕ್ ದೆರ್ ಆರ್ ವೈಟ್ ಸ್ವ್ಯಾನ್ಸ್ ಆ್ಯಂಡ್ ದೆರ್ ಆರ್ ಬ್ಲ್ಯಾಕ್ ಸ್ವ್ಯಾನ್ಸ್. ದ ಡಿವೋರ್ಸ್ ಕೇಸ್ ಇನ್ ದ ಸ್ವ್ಯಾನ್ಸ್ ಆರ್ ಆಲ್ಮೋಸ್ಟ್ 5 to 6% ಅಂತೆ.
ವಿಚ್ ಇಸ್ ವೆರಿ ವೆರಿ ಮಚ್ ಲೆಸ್. ಲೈಕ್ ಸ್ವ್ಯಾನಲ್ಲಿ ಅದ್ರ ಪಾರ್ಟ್ನರ್ ಕಳ್ದೋದ್ರೆ ಅಥವಾ ಅದ್ರ ಪಾರ್ಟ್ನರ್ ಏನಾದರೂ ಸತ್ತೋದ್ರೆ ಲಿಟ್ರಲಿ ಸ್ವ್ಯಾನ್ಸು ಇನ್ನೊಂದು ಪಾರ್ಟ್ನರ್ನ ಹುಡ್ಕೊಳ್ಳಲ್ವಂತೆ. ದೇ ವಿಲ್ ಡೈ ಲೈಕ್ ದ್ಯಾಟ್ ಓನ್ಲಿ ಅಂತೆ. ಸೊ ವಿಚ್ ಇಸ್ ವೆರಿ ಸ್ವೀಟ್. ಬಟ್ ಇನ್ ಹ್ಯೂಮನ್ಸ್ ದ ಡಿವೋರ್ಸ್ ಕೇಸಸ್ ಇನ್ ಇಂಡಿಯಾ ಈಸ್ ಇನ್ಕ್ರೀಸ್ಡ್ ಬೈ 60% ಅಂತೆ. ಸೊ ಅದನ್ನು ಕೇಳಿ ವೆರಿ ವೆರಿ ನಾವೆಲ್ಲರೂ ಸ್ವ್ಯಾನ್ ಥಿಂಕ್ ಪ್ರೋಸೆಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅನಿಸುತ್ತೆ. ಫಾರ್ ಮೆನ್ಸ್ ಆ್ಯಂಡ್ ವಿಮೆನ್ಸ್ ಬೋತ್. ಲೈಕ್ ಎಷ್ಟೋ ಜನ ಹೆಂಗಸರು ಸತ್ತೋದ್ರೆ ಗಂಡಸರು ಬೇರೆ ಮದುವೆ ಆಗಿಬಿಡ್ತಾರೆ. ಬಟ್ ಯೂಶ್ವಲಿ ಹೆಂಗಸರು ಗಂಡ ಸತ್ತೋದ್ರೆ ಆಗೋದಿಲ್ಲ ಬೇರೆ ಮದುವೆ. ಇನ್ನು ಸ್ಮಾಲರ್ ಏಜ್ ಅಂತಂದರೆ ದೇ ವಿಲ್ ಗೋ ಫಾರ್ ಸೆಕೆಂಡ್ ಮ್ಯಾರೇಜ್. ಸ್ವಲ್ಪ ಏಜ್ ಆಗ್ತಾ ಇದ್ದಂಗೆ ದೇ ಡೋಂಟ್ ಗೋ. ಬಟ್ ಸ್ಟಿಲ್ ಆದರೂ ಸ್ವ್ಯಾನ್ಸ್ ಎಲ್ಲ ಎಷ್ಟು ಸ್ವೀಟ್ ಅಲ್ವಾ. ದೇ ವಿಲ್ ಅವರ ಪಾರ್ಟ್ನರ್ ನೆನಪಿನಲ್ಲೇ ಇರುತ್ತಂತೆ. ವಿಚ್ ಈಸ್ ವೆರಿ ಇದೆಲ್ಲ ಒಂದು ಸ್ಟಡಿ ಪ್ರೂವ್ ಮಾಡಿರೋ ಅಂಥದ್ದು. ಅದಾದಮೇಲೆ ಇಲ್ಲೊಂದು ಫೈಟರ್ ಇತ್ತು, ಇದು ಕುರಿ. ನಮಗಂತೂ ಅದನ್ನು ನೋಡಿದ್ರೇ ಲಿಟ್ರಲಿ ಭಯ ಆಗ್ತಿತ್ತು. ಅದು ಆಲ್ರೆಡಿ ಇನ್ನೊಂದು ಕುರಿ ಜೊತೆಗೆ ಫೈಟ್ ಮಾಡಿ ಅದ್ರ ಕೊಂಬಿನ ಕೂಡ ಮುರಿದಾಕ್ಬಿಟ್ಟಿತ್ತಂತೆ. ಆ್ಯಂಡ್ ಇದು ಒಂದು ಗೂಳಿ ಇಲ್ಲಿದೆ. ಈ ಥರ ಗೂಳಿ, ಕತ್ತೆ, ಆಮೇಲೆ ಕೆಲವೊಂದು ಟಗರುಗಳು, ಆಮೇಲೆ ಪಾರಿವಾಳಗಳೆಲ್ಲ ನಾವು ಲೋಕಲಾಗಿ ನಾವು ನೋಡೋಕ್ಕೆ ಸಿಗುತ್ತೆ. ಬಟ್ ಕೆಲವೊಂದಷ್ಟು ಇವಾಗ ನಾವು ತೋರಿಸಿದ್ವಲ್ಲ ಕೆಲವೊಂದಷ್ಟು ಆ್ಯನಿಮಲ್ಸ್ಗಳನ್ನು ಅದೆಲ್ಲ ಅಷ್ಟು ಕಾಮನ್ನಾಗಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನಮಗೇನೆ ಕೆಲವೊಂದು ನೇಮ್ಸ್ ಎಲ್ಲ ಮರ್ತೋಗುತ್ತೆ. ಇನ್ಫ್ಯಾಕ್ಟ್ ಕಿಡ್ಸಿಗೂ ಅಂದರೆ ಶ್ರೀನಿಕಾ, ಅನಿಕಾ, ಅನ್ವಿಕಾ ಏಜ್ ಅವ್ರಿಗೂ ಅಷ್ಟೊಂದು ನೆನಪಿರಲ್ಲ. ಬಟ್ 3 ಜನನೂ ಏನು ಎಂಜಾಯ್ ಮಾಡಿದ್ರೋ ಬಿಟ್ಟರೋ ಫೀಡಿಂಗ್ ಟು ದ ಆ್ಯನಿಮಲ್ಸ್ ದೇ ಲಿಟ್ರಲಿ ಎಂಜಾಯ್. ಫೀಡ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಿದ್ರು. ಫೀಡ್ ಮಾಡೋದಕ್ಕೂ ಕೂಡ ಕೊಡ್ತಾಯಿದ್ರು ಅವ್ರು ಆ್ಯಕ್ಚುಲಿ ನಮಗೆ. ಇದು ಬಂದು ಈ ಬರ್ಡ್ ಕೂಡ ತುಂಬಾ ನಾವು ಫೋಟೋಸ್ಗಳೆಲ್ಲ ತೆಗೋತಾ ಇದ್ರೆ ಲಿಟ್ರಲಿ ಬಂದು ಪೋಸ್ ಕೊಡ್ತಾಯಿತ್ತು. ಅದ್ರ ಫೋಟೋಸ್ನ ನಾನು ಕೊನೆಗೆ ಅಟ್ಯಾಚ್ ಮಾಡ್ತೀನಿ, ನೋಡಿ ನಿಮಗೆ ಗೊತ್ತಾಗುತ್ತೆ. ಅದು ಬಂದು ನಮ್ಮ ಪಕ್ಕದಲ್ಲೇ ನಿಂತ್ಕೊಳ್ತಾ ಇತ್ತು. ನಾವು ವೀಡಿಯೋ ಮಾಡ್ಕೊತಾ ಇದ್ವಲ್ಲ, ಮೋಸ್ಟ್ಲಿ ಅದಕ್ಕೆ ಗೊತ್ತಾಗತ್ತೆ ಅನಿಸುತ್ತೆ. ಅದು ನಮ್ಮ ಹತ್ರನೇ ಬರ್ತಾಯಿತ್ತು. ಒಂಥರ ಚೆನ್ನಾಗಿತ್ತು. ನಾವು ಈ ಓಪನ್ ಲ್ಯಾಂಡ್ಗೆ ಬಂದಾಗ ಆಲ್ಮೋಸ್ಟ್ 3 o'clock, ಲೈಕ್ ಎಷ್ಟು ಸನ್ನಿ ಇತ್ತು ಅಂತಂದರೆ ನಮಗೆ ತುಂಬಾ ಶೆಕೆ ಆಗ್ತಿತ್ತು. ಬಟ್ ಗೊತ್ತಾಗ್ತಿರ್ಲಿಲ್ಲ, ಒಂದೊಂದು ಆ್ಯನಿಮಲ್ಸ್ಗಳು ಇಂಟ್ರೆಸ್ಟಿಂಗ್ ಆಗಿತ್ತು. ನಾವು ಝೂ ಅಲ್ಲಿ ಹೊರಗಡೆ ನೋಡ್ತಾ ಇದ್ವಲ್ಲ, ದಟ್ ವಿಲ್ ಬಿ ಅ ಡಿಫ್ರೆಂಟ್ ಒನ್. ಬಟ್ ನಾವಿಲ್ಲಿ ಹತ್ತಿರ ಹೋಗಿ ಅದನ್ನೆಲ್ಲ ಮುಟ್ಟಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ವ, ಅದೊಂಥರ ತುಂಬ ಡಿಫ್ರೆಂಟಾಗಿರುತ್ತೆ ಫೀಲೆಲ್ಲ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಬಟ್ ಅವರಿಗೆ ಕೆಲವೊಂದು ಆ್ಯನಿಮಲ್ಸ್ಗಳನ್ನ ರೆಕಗ್ನೈಸ್ ಮಾಡೋಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಅವ್ರಿಗೆ ಗೊತ್ತಾಗ್ದೇ ಇರ್ಬೋದು. ಆ್ಯನಿಮಲ್ಸ್ ಅಥವಾ ಮಕ್ಕಳನ್ನ ಮನುಷ್ಯರನ್ನ ಒಂದೇ ಥರ ಟ್ರೀಟ್ ಮಾಡ್ತಿರ್ತಾರೋ ಏನೋ. ನಮ್ಮ ಜೊತೆಗೆ ಬಂದಿದ್ದ ಮಕ್ಕಳಂತೂ ಲಿಟ್ರಲಿ ಯಾವುದಕ್ಕೂ ಹೆದರ್ಕೊಂಡಿಲ್ಲ. ಆಮೇಲೆ ಏನೋ ಅವ್ರು ಅಷ್ಟೊಂದು ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಆ್ಯನಿಮಲ್ಸ್ ದಿಸ್ ಇಸ್ ದ್ಯಾಟ್, ವಾವ್ ದಿಸ್ ದ್ಯಾಟ್ ಅಂತ ಏನೋ. ಬಟ್ ತುಂಬಾ ಚೆನ್ನಾಗಿತ್ತು. ಇದ್ರ ರೆಪ್ಟೈಲ್ ಸೆಕ್ಷನ್ಸ್ ಅಂತೂ ಒಂಥರ ಚೆನ್ನಾಗೇ ಇತ್ತು. ನನಗನ್ಸಿದ ಮಟ್ಟಿಗೆ ಮಕ್ಕಳು ಮ್ಯಾಮಲ್ ಸೆಕ್ಷನ್ಗಿಂತ ರೆಪ್ಟೈಲ್ ಸೆಕ್ಷನ್ ತುಂಬ ಎಂಜಾಯ್ ಮಾಡಿದ್ರು ಅಂತ ಅನಿಸುತ್ತೆ. ಎಲ್ಲ ಅದನ್ನು ಮುಟ್ಟಿ, ಆಮೇಲೆ ಅದೊಂದು ಸ್ವಲ್ಪ ಹೇರಿ ಇರಲ್ವಲ್ವ, ಸ್ವಲ್ಪ ಡ್ರೈ ಆಗಿರುತ್ತೆ. ಆಮೇಲೆ ರಫ್ ಸರ್ಫೇಸ್ ಏನೂ ಇರಲ್ಲ. ಆಮೇಲೆ ಅದೆಲ್ಲ ನಮ್ಮ ಮೇಲೇನು ಮುಟ್ಟಕ್ಕೆ ಕೊಟ್ಟಿರಲ್ಲ ಅಲ್ವಾ. ಸೊ ಶ್ರೀನಿಕಾ ಲಿಟ್ರಲಿ ರೆಪ್ಟೈಲ್ ಸೆಕ್ಷನ್ನ ತುಂಬಾ ಎಂಜಾಯ್ ಮಾಡಿದ್ಲು. ದಿಸ್ ಇಸ್ ಕೆಮೆಲಿಯನ್. ಇದು ಟೇಲಲ್ಲಿ ಹೊಡೆದ್ರೆ ಲಿಟ್ರಲಿ ನಮ್ಮ ಫಿಂಗರ್ ಅಥವಾ ನಮ್ಮ ಹಾರ್ಮ್ಸಿಗೆ, ನಮ್ಮ ಬಾಡಿಗೆ ಟಚ್ ಮಾಡಿದ್ರೆ ಮೇಜರ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತಂತೆ. ಸೊ ಹಾಗಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಅಷ್ಟೇ ಬಾಲ ಮತ್ತು ತಲೆನ ಮುಟ್ಟಬೇಡಿ ಅಂತ ಹೇಳ್ತಿದ್ರು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಹ್ಯಾವ್ ಹೋಲ್ಡ್ ಅ ಸ್ನೇಕ್. ಬಟ್ ಅದು ಬಿಗ್ ಸ್ನೇಕ್ ಇತ್ತು ಅಲ್ಲಿ. ಮೋಸ್ಟ್ಲಿ ಅದು ಹೆಬ್ಬಾವು ಅಂತಲೇ ಅನಿಸುತ್ತೆ. ಅದಿತ್ತು. ಅದನ್ನು ಕೊಡ್ತೀರಾ ಅಂತ ಕೇಳಿದೆ ನಾನು. ತುಂಬ ಫೋರ್ಸ್ ಮಾಡಿದೆ. ಇಲ್ಲ ಮೇಡಮ್, ನೀವು ಮಕ್ಕಳ ಜೊತೆಗೆ ಬಂದಿದ್ದೀರಾ, ಇನ್ಫ್ಯಾಕ್ಟ್ ಮಕ್ಕಳು ಏನಾದರೂ ನೆಕ್ಸ್ಟ್ ಯಾವಾಗಾದರೂ ಹಾವು ಸಿಕ್ಕಿದಾಗ ಮುಟ್ಬೋದು, ಹಾಕ್ಕೋಬೋದು ಅಂತೆಲ್ಲ ಅಂದರೆ ಕಷ್ಟ. ಆ್ಯಂಡ್ ಆಲ್ಸೋ ವಿ ಡೋಂಟ್ ರೆಕಮೆಂಡ್ ಟು ಗಿವ್ ದ ಸ್ನೇಕ್ಸ್ ಅಂತ ಅಂದರು. ನಾವು ಪೇರೆಂಟ್ಸ್ ಏನು ಮಾಡ್ತಿರ್ತೀರಿ ಅಂತ ಮಕ್ಕಳು ಕೂಡ ನೋಡ್ತಾ ಇರ್ತಾರೆ. ಸೊ ನಾಳೆ ದಿವಸ ಔಟ್ಸೈಡ್ ಎಲ್ಲಾದರೂ ಸ್ನೇಕ್ ಸಿಕ್ಕಿದಾಗ, ಅಯ್ಯೋ ನಮ್ಮಮ್ಮ ಇಟ್ಕೊಂಡಿದ್ರು, ನಮ್ಮಮ್ಮ ಹಿಂಗೆ ಕುತ್ತಿಗೆಗೆ ಹಾಕ್ಕೊಂಡಿದ್ರು ಅಂತ ನೋಡಿಬಿಟ್ಟು ಅವರು ಅದನ್ನು ಕಾಪಿ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೇಡ ಮ್ಯಾಮ್, ನಾವು ವಿ ಡೋಂಟ್ ರೆಕಮೆಂಡ್ ಅಂತ ಅಂದರು. ಸೊ ಹಾಗಾಗಿ ನಾವು ಅಲ್ಲಿಂದ ಹಾಗೆ ಬಂದ್ವಿ. ಅದಾದಮೇಲೆ ವಿ ಏಟ್ ಇಯರ್ ಓನ್ಲಿ, ಲೈಕ್ ಬರ್ಡ್ಸ್ ಆಫ್ ಪ್ಯಾರಡೈಸಲ್ಲಿ ವಿ ಏಟ್ ಸ್ವಲ್ಪ ಫ್ರೈಡ್ ರೈಸು ಮತ್ತು ಮ್ಯಾಗಿ, ಆಮೇಲೆ ಸ್ಯಾಂಡ್ವಿಚಸ್ ಎಲ್ಲ ಅವೈಲೇಬಲ್ ಇರುತ್ತಿಲ್ಲಿ.
ನೀವು ಅದನ್ನೆಲ್ಲ ಬೇಕಾದರೆ ತಿನ್ಬೋದು. ಬೇಕಾದರೆ ನೀವು ಮನೆಯಿಂದನೂ ಏನಾದರೂ ತೊಗೊಂಬಂದು ತಿನ್ಬೋದು. ಏನಪ್ಪ ಅಂದರೆ ಇಲ್ಲಿ ಚೆನ್ನಾಗಿರುತ್ತೆ ಕುತ್ಕೊಂಡು ತಿನ್ನೋದಕ್ಕೆ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಆರಾಮ್ಸೆ ತಿನ್ಬೋದು. ಆ್ಯಂಡ್ ಸ್ವಲ್ಪ ಡಸ್ಟ್ ಅಂತಲೇ ಹೇಳ್ಬೋದು, ಬಿಕಾಸ್ ಓಪನ್ ಸ್ಪೇಸ್ ಅಲ್ವಾ, ಎಲ್ಲ ಕಡೆ ಮಣ್ಣಿರುತ್ತೆ. ತುಂಬ ಜೋರಾಗಿ ಗಾಳಿ ಬಂದರೆ ಸ್ವಲ್ಪ ಡಸ್ಟು ಜಾಸ್ತಿ ಆಗುತ್ತೆ. ಆ್ಯಕ್ಟಿವಿಟೀಸ್ ಅಂತ ಬಂತು ಅಂದರೆ ಒಂದು ಹಾರ್ಸ್ ರೈಡ್ ಮತ್ತು ATV ರೈಡ್ನ ತೊಗೊಂಡಿದ್ವಿ. ಅದನ್ನು ನಾನು ಹೇಳ್ದಂಗೆ ಮೊದಲು ತೊಗೊಂಡಿರಲಿಲ್ಲ. ಬೇರೆಯವ್ರು ಆಡೋದನ್ನ ನೋಡಿ ನಮ್ಮ ಮಕ್ಕಳು ಆಡಬೇಕು ಅಂತ ಅಂದ್ರಲ್ವ. ಸೊ ಹಾಗಾಗಿ ATV ರೈಡ್ ಶ್ರೀನಿಕಾ ತುಂಬಾ ಇಷ್ಟಪಡ್ತಿದ್ಲು. ಬೇರೆಯವ್ರು ಆಡಬೇಕಾದ್ರೂ ನಾನು ಹೋಗ್ತೀನಿ ಅಂತಿದ್ಲು. ಸೊ ಹಾಗಾಗಿ ATV ರೈಡ್ನ ನಾವು ಆಫ್ ಮಾಡಿದ್ವಿ. ಆ್ಯಂಡ್ ಹಾರ್ಸ್ ರೈಡು ಅದ್ರ ಮೇಲೆ ಕೂತ್ಕೊಳ್ಳೋದಕ್ಕೆ ತುಂಬ ಭಯ ಪಡ್ತಿದ್ರು 3 ಜನ ಮಕ್ಕಳು ಅಷ್ಟೇ. ಸೊ ಹಾರ್ಸ್ ರೈಡ್ ಅಂತ ಏನೂ ತೊಗೊಂಡಿಲ್ಲ. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ಹಾರ್ಸ್ಗಳು ನೋಡೋದಕ್ಕೆ. ಮೋಸ್ಟ್ಲಿ ಇದು ರೈಡ್ಗೆ ಅಂತ ಇಟ್ಟಿದ್ದಾರೆ ಅನಿಸುತ್ತೆ. ತುಂಬ ಜನ ಇತ್ತು ಅಂದರೆ ವೀಕೆಂಡ್ಸಲ್ಲಿ ರೈಡ್ಗೆ. ನಾವು ಹೋದಾಗ ಒಂದೇ ಹಾರ್ಸ್ ಇತ್ತು. ಬಟ್ ಇಲ್ಲೇನಪ್ಪ ಅಂತಂದರೆ ಆಲ್ಮೋಸ್ಟ್ 4 ಹಾರ್ಸ್ ಇದೆ. ಆ್ಯಂಡ್ ಒಂದು ಹಾರ್ಸು ಮರಿ ಹಾಕಿತ್ತು. ಸೊ ಅದು ಎಷ್ಟು ಅಗ್ರೆಸಿವ್ ಆಗಿತ್ತು ಅಂತಂದರೆ ಅದು ಹಾರ್ಸು ಲಿಟ್ರಲಿ ಕಟ್ಟಿರೋ ಗೋಡೆನೇ ಒದ್ದಿ ಕಿಕ್ ಮಾಡಿ ಬ್ರಿಕ್ಸ್ನ ಬೀಳಿಸ್ಬಿಡ್ತಂತೆ. ನನಗೆ ಇದೇ ಹಾರ್ಸ್ ಅದರ ಮರಿ ಇದೆ ನೋಡಿ. ನನ್ನ ಹತ್ರ ಹೋಗ್ತಾಯಿದ್ದೆ ಶೂಟ್ ಮಾಡ್ಕೊಳ್ಳೋಣ ಮರಿನ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಹೇಳಿದ್ರು ಬೇಡ ಹೋಗಬೇಡಿ, ಈಗಷ್ಟೇ ಅದು ಒದ್ಬಿಟ್ಟು ವಾಲ್ನ ಬೀಳಿಸಿದೆ, ತುಂಬ ಅಗ್ರೆಸಿವ್ ಆಗಿದೆ ಹಾರ್ಸು, ಬಂದುಬಿಡುತ್ತೆ ಹೊರಗಡೆ, ಬೇಡ ಅಂತ ಹೇಳಿದ್ರು. ಸೊ ಮಕ್ಕಳೆಲ್ಲನೂ ಅಷ್ಟೇ ATV ರೈಡ್ನ ತುಂಬಾ ಎಂಜಾಯ್ ಮಾಡಿದ್ರು. ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6 o'clock ಆಗೋಗಿತ್ತು. ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್. ಬರ್ಡ್ಸ್ ಆಫ್ ಪ್ಯಾರಡೈಸ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಮಕ್ಕಳ ಜೊತೆಗೆ ನಾವೂ ಅಷ್ಟೇ ವಿ ಗೋನ ಎಂಜಾಯ್ ಅ ಲಾಟ್ ಅಂತಲೇ ಹೇಳ್ಬೋದು. ಬರ್ಡ್ಸ್ ಸೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ಬರ್ಡ್ಸಿಗೆ ಫೀಡ್ ಮಾಡೋದಾಗಿರ್ಬೋದು, ಬರ್ಡ್ಸ್ ನಮ್ಮ ಜೊತೆಗೆ ಇಟ್ಕೊಂಡು ಮಾತಾಡ್ಸೋದಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಫಾರ್ ಐಸ್ ಇಟ್ ಈಸ್ ಪರ್ಸ್ನಲಿ ನನ್ನನ್ನು ಕೇಳಿದ್ರೆ ಬರ್ಡ್ಸ್ಗೆಲ್ಲ ಫೀಡ್ ಮಾಡೋದು ನನ್ನ ಒಂದು ಫಸ್ಟ್ ಎಕ್ಸ್ಪಿರಿಮೆಂಟ್. ಬಿಕಾಸ್ ಮ್ಯಾಮಲ್ಸ್ ಎಲ್ಲ ಆದರೆ ನಮ್ಮನೆ ಹತ್ರನೇ ಈ ಹಸು ಆಗಿರ್ಬೋದು, ಡಾಂಗಿ ಈ ಥರದನ್ನೆಲ್ಲ ನಾವು ನೋಡಿದ್ದೀವಿ. ಬಟ್ ಲಿಟ್ರಲಿ ಬರ್ಡ್ಸ್ ಎಲ್ಲ ಅಂದರೆ ಇಟ್ ಇಸ್ ಕ್ವೈಟ್ ಬರ್ಡ್ಸಿಗೆಲ್ಲ ಫೀಡ್ ಮಾಡೋಕ್ಕೆ ಸಿಗೋದೇ ಇಲ್ಲ, ಅದನ್ನ ಇಟ್ಕೊಳ್ಳೋದಕ್ಕೂ ಸಿಗೋಲ್ಲ ನಮ್ಮ ಕೈಲಿ. ಬರ್ಡ್ಸ್ನೆಲ್ಲ ಇಟ್ಕೊಳ್ಳೋದು ಅಂದರೆ ತುಂಬಾ ಕ್ಯೂಟಾಗಿರುತ್ತೆ. ಅಂದರೆ ಅದು ಚುಚ್ಚಿದಂಗೆ ಕೂಡ ಆಗುತ್ತೆ. ಮಕ್ಕಳಂತೂ ಇಲ್ಲೇನೂ ಅಷ್ಟು ಎಂಜಾಯ್ ಮಾಡಿಲ್ಲ, ಸ್ವಲ್ಪ ಭಯ ಪಟ್ಕೋತಾಯಿದ್ರು. ಯಾಕಪ್ಪ ಅಂದರೆ ಅದು ಇಟ್ಕೊಂಡಾಗ ಅದ್ರ ನೇಲ್ಸ್ ಎಲ್ಲ ಚುಚ್ಚತ್ತಲ್ವ, ಹಂಗಾಗಿ ಒಂದು ಸತಿ ಅವರ ಅಂದರೆ ವಾಲಂಟಿಯರ್ಸ್ ಇರ್ತಾರಲ್ವ, ಅವರು ಫುಡ್ ತಂದ ತಕ್ಷಣ ಲಿಟ್ರಲಿ ಅವ್ರ ಹಿಂದೆ ಈ ಪ್ಯಾರೆಟ್ಸ್ ಎಲ್ಲ ಹೆಂಗೆ ಜಂಪ್ ಮಾಡ್ತಾಯಿತ್ತು ಅಂದರೆ, ಹೆಂಗೆ ಫ್ಲೈ ಮಾಡ್ತಿತ್ತು ಅಂದರೆ, ಅವ್ರು ಎಲ್ಲಿ ಹೋಗ್ತಾರೋ ಈ ಪ್ಯಾರೆಟ್ಸ್ಗಳು ಅಲ್ಲೇ ಹೋಗ್ತಿದ್ವು. ಲಿಟ್ರಲಿ ನಾವು ಫುಡ್ ಇಟ್ಕೊಂಡ ತಕ್ಷಣ ಮೈ ತುಂಬ ಬಂದು ಪ್ಯಾರೆಟ್ಸ್ಗಳು ನಿಂತ್ಕೊಂಡಿತ್ತು. ವೆರಿ ಕ್ಯೂಟ್. ಮಾನಸನ್ಗಂತೂ ಎಷ್ಟು ಪ್ಯಾರೆಟ್ಸ್ಗಳು ಬಂದಿತ್ತು ಅಂದರೆ ಅವಳ ಮೈ ಮೇಲೆ. ಅವ್ಳ ಡ್ರೆಸ್ ಕಲರು ಅದೇ ಥರ ಇತ್ತು, ಪ್ಯಾರೆಟ್ಸ್ ಕಲರೇ. ಲಿಟ್ರಲಿ ಇದು ಯಾವುದೋ ಮಾಮಿ ಪ್ಯಾರೆಟ್ ಅಂತ ಅಂದ್ಕೊಂಡು ಮಾನಸನ ಹತ್ರನೇ ಒಂದು ಸ್ಟಾರ್ಟಿಂಗು ತುಂಬ ಪ್ಯಾರೆಟ್ಸ್ಗಳು ಊಟ ತಿಂತಾಯಿತ್ತು ಬಂದು. ಅದಾದಮೇಲೆ ಇದೆಲ್ಲ ಒಂಥರ ಕ್ಯೂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಮಗೆ. ನಿಮ್ಮ ಮಕ್ಳಿಗೂ ಏನಾದರೂ ಆ್ಯನಿಮಲ್ಸ್ ಅಥವಾ ಆ್ಯನಿಮಲ್ ಫ್ರೀಕ್ ಇದ್ದು ಆ್ಯನಿಮಲ್ ಲವರ್ಸ್ ಆಗಿದ್ದರೆ ಯು ಡೂ ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್, ಬರ್ಡ್ಸ್ ಆಫ್ ಪ್ಯಾರಡೈಸ್. ತುಂಬ ಚೆನ್ನಾಗಿದೆ. ಯು ಗೋನ ಎಂಜಾಯ್ ಅ ಲಾಟ್. ನೀವು ಅಷ್ಟೇ, ನಿಮ್ಮ ಮಕ್ಕಳು ಅಷ್ಟೇ. ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇದೇ ಥರ ಹೊಸ ಪ್ಲೇಸಸ್ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸಿನ್ಸ್ ನಾನು ನೇಟಿವ್ಗೆ ಹೋಗಿಲ್ಲ ಅಂದರೆ. ಬಿಕಾಸ್ ಇಲ್ಲೇನಪ್ಪ ಅಂತಂದರೆ ವೀಕ್ ಡೇಸಲ್ಲೇ ಹೆಂಗೋ ಅಕೊಮಡೇಟ್ ಮಾಡ್ಕೋಬೋದು ಮಕ್ಕಳನ್ನ. ವೀಕೆಂಡ್ಸಲ್ಲೂ ಅವ್ರ ಮನೆಯಲ್ಲೇ ಇರಬೇಕು ಅಂದರೆ ಲಿಟ್ರಲಿ ದೇ ವಾಂಟ್ ಲಿಸನ್. ಡೈಲಿ ಎಲ್ಲಾದರೂ ಹೋಗಬೇಕು ಅಂತ ಕೇಳ್ತಿರ್ತಾರೆ.